ಎಲ್ಲರಿಗೂ ನಮಸ್ಕಾರ. ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ. ಈಗಳಮ್ಮ ಎರಡೆರಡು ಮೈಕಾಯಿವೆ ಉಪ್ಪಿನಕಾಯಿ ಹಾಕನ ಅಂತ ಹಚ್ಕೊಂತೀನಿ. ಉಪ್ಪಿನಕಾಯಿ ನೆಂಚ್ಕೊಂಬಕ್ಕಿರಲ್ಲ ಇಲ್ಲ ಅದಕ್ಕೆ ಹಾಕನ ಎರಡು ಅಂತ ಉಪ್ಪಿನಕಾಯಿ ಹಾಕನ ಅಂತ ಅಡಕವಾಗಿ ಹಾಕಿರೆ ಚೆನ್ನಾಗಿರ್ತೈತಿ. ಮಾವಿನಕಾಯಿ ಕಾಲದಲ್ಲಿ ಉಪ್ಪಿನಕಾಯಿ ಹಾಕಿಲ್ಲ ಅಂದ್ರೆ ಹೆಂಗಮ್ಮ? ಅದೇನೆ ಮಸ್ಕಾಯಿ ಉಳ್ಸಪ್ಪು ಮಾಡಿರೆ ಅದು ಬೇಕು ಉಪ್ಪಿನಕಾಯಿ ಚಂದ. ಅವಾಗನರೆಲ್ಲ ಹಂಗೆ ಒಂದ್ ಸಿಕ್ಲಿ ಎರಡು ಸಿಕ್ಲಿ ಹಚ್ಬಿಟ್ಟು ಉಪ್ಪಿನಕಾಯಿ ಹಾಕಿ ನೆನ್ಸ್ಕೊಂಬಕ್ ಇದು ಮಾಡಾರು. ಹಂಗೆ ನೀನು ಮಾಡ್ತಾ ಇದೀಯ? ಎರಡು ಹಪ್ಳ. ಯಾವ ಥರ ಉಪ್ಪಿನಕಾಯಿ ಹಾಕ್ತಾ ಇದೀಯಮ್ಮ? ಒಣಗಿಸ್ಬಿಟ್ಟು ಹಾಕ್ತೀಯಾ ಅಥವಾ? ಇಲ್ಲ ಇಲ್ಲ ಒಣಗ್ಸ್ ಹಾಕಲ್ಲಮ್ಮ. ಈ ವೀರ ವೆಲ್ಡ್ ಇನ್ನೇನು ಒಣಗ್ಸ ಮುಗ್ದಂಗೆ ಏನಾನ ಸಿಕ್ಕಿರೆ ಒಂದೆರಡ ಇದ್ರೆ ಹಿಂಗ ಹಾಕೊಂಬದು. ಸ್ಯಾನೆ ಇದ್ರೆ ಒಣಗಿಸ್ಬಿಟ್ಟು ಉಪ್ಪಿನಕಾಯಿ ಖಾಲಿ ಆದಂಗೆ ಹಾಕ್ಯಣದು ಚೆನ್ನಾಗಿರುತ್ತೆ. ಹಾಗಾಗಿ ಒಂದೇ ಸಲ ಮಾಡಿಕ್ಕಿಂತ ಒಂದೇ ಸಲ ಮಾಡಿ ಅದ್ ಕೆಡ್ಸಿ ಹಾಸಿಗೆ ಹಾಕದ್ಕಿಂತನ ಖಾಲಿ ಆದಂಗ ಹಾಕ್ಯಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಬಿಸಿ ಅಡುಗೆ ಅಂತಾರಲ್ಲ ಹಂಗೆ ಬಿಸಿದ ಹಾಕ್ಯಂಡು ತಿನ್ಕೋಬಹುದು. ಒಣಗ್ ಸಿಕ್ಕೊಂಡ್ರು ಅದನ್ನು ಉಳ್ಬಿಳ್ದಂಗೆ ಇಕ್ಕೊಂಡು ಹಾಕ್ಯಬೇಕು. ಬಿಸಿನೀರ್ನಾಗಿ ತೊಳೆದ್ ಬಿಡ್ಬೇಕು. ನಮಗೆ ಬೇಕಾದಾಗ ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ಬೇಕು. ಅದು ನೆನ್ಕೊಂಬುದು ಆಗಲ್ಲ, ಸ್ವಲ್ಪ ಹೊತ್ತು ನೆನ್ಕೋಬೇಕದು. ಅದು ಇಕ್ಕೊಂಡ್ರು ಹುಳ ಬೀಳ್ತೈತೆ ಸ್ಯಾನೆ ದಿನ ಇಕ್ಕೊಂಡ್ರಿ. ಉಪ್ಪಿನಕಾಯಿ ಹೋಳುನು ಇದೇ ಬೆಟರ್ ಅಂತೀಯ? ಸಿಕ್ಕದಾಗೆಲ್ಲ ಹಾಕೊಂಡು ತಿನ್ನೋದು. ಅದು ಸ್ವಲ್ಪ ದಿವಸ ಹಾಕ್ಯಬಹುದು ಒಣಗ್ ಸಿಕ್ಕೊಂಡ್ರೆ. ಆದ್ರೆ ವರ್ಷಾನ್ಗಟ್ಲೆ ಇಕ್ಕೊಂಡ್ರೆ ಹುಳ ಬೀಳ್ತೈತಿ. ಹೋಳ್ಗೆ ಒಣಗ್ ಸಿಕ್ಕೊಂಡಿರೋ ಹೋಳ್ಗೆ ಇಗಳಮ್ಮ ಇದಕ್ಕೆ ಹಾಕ್ಬಿಟ್ಟು ಉಪ್ಪಾಕಿ ಇಕ್ತೀನಿ ಒಂದಿನ. ಆಮೇಲೆ ಉಪ್ಪಿನಕಾಯಿ ಏನೇನು ಹಾಕ್ಬೇಕು ಅದನ್ನೆಲ್ಲ ಹಾಕೋದು. ಒಂದಿನ 2 ದಿನ ಅದ್ರಾಗೆ ಬಿಟ್ಟು ಒಂದ್ 2-3 ದಿನ ಉಪ್ಪಿನಾಗೆ ಕಳಿತ್ರೆ ಏನೂ ಆಗಲ್ಲ. ತಿರುವಿಕ್ಕೋಬೇಕು. ಕಳ್ತ್ಕೊಂಬ್ಲಿ. ಈಗಳಮ್ಮ ಉಪ್ಪಿನಕಾಯಿಗೆ ಮೆಂತ್ಯ, ಸಾಸಿವೆ, ಹುರ್ದಿರೋ ಸಾಸಿವೆ, ಹುರ್ದಿರೋ ಮೆಂತ್ಯ, ಒಂಚೂರು ಅರಿಶಿನ, ಬೆಳ್ಳುಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ. ಯಾಕೆಂದರೆ ನಾನು ಉಪ್ಪಿನಕಾಯಿ ಸ್ಯಾನೆ ಹಾಕಿಲ್ಲ. ಒಂದು 3 ಮೈಕಾಯಿ ಇದ್ವು, ಅದಕ್ಕೆ ಸ್ವಲ್ಪ ತಗೊಂಡಿದ್ದೀನಿ. ಇದನ್ನ ಪುಡಿ ಮಾಡ್ಕೋಬೇಕು. ಜಾಸ್ತಿ ತಗೊಂಡ್ರೆ ಇದನ್ನೇ ಜಾಸ್ತಿ ತಗೋಬೇಕು. ಕಡಿಮೆ ತಗೊಂಡಿರೋದಕ್ಕೆ ಕಡಿಮೆ ತಗೊಂಡಿದ್ದೀನಿ. ಈಗ ಇದನ್ನ ಪುಡಿ ಮಾಡ್ಕೊಂತೀನಿ. ಬೆಳ್ಳುಳ್ಳಿ ಜಜ್ಜಿ ಹಾಕ್ತೀನಿ. ಇದಿಷ್ಟು ಪುಡಿ ಮಾಡ್ಕೊಂತೀನಿ. ಮೆಣಸಿನ್ಕಾಯಿ, ಸಾಸಿವೆ, ಮೆಂತ್ಯ, ಅರಿಶಿನ ಪುಡಿ ಮಾಡ್ಕೊಂತೀನಿ. ಈಗ ಮಾವಿನಕಾಯಿ ಉಪ್ಪಾಕಿ ಇಟ್ಟಿದ್ದೆ. ಈಗೆಲ್ಲ ನೋಡು ಹೆಂಗ್ ನೀರು ಬಿಟ್ಕೊಂಡೈತೆ. ಈಗ ಹಿಂಗೆ ಉಪ್ಪಾಕಿ 2 ದಿನ ಮಾಗಿಕೊಂಡ್ರೆ ಚೆನ್ನಾಗಿರ್ತೈತಿ. ಅದನ್ನು ಡೈಲಿ ಹಿಂಗೆ ತಿರುಗಿಸಿ ಇಕ್ಕಬೇಕು. ಇಲ್ದಿದ್ರೆ ಬೂಸ್ಟ್ ಬಂದಿರ್ತೈತಿ. ಡೈಲಿ ಮಿಕ್ಸ್ ಮಾಡಿಕ್ಕೋಬೇಕಾ? ಡೈಲಿ ಹಿಂಗೆ ಸ್ಪೂನ್ ತಗೊಂಡು ಒಂದು ಕಡ್ಡಿ ಸ್ಪೂನ್ ಆಗಲಿ ತಿರ್ಗಿಸ್ಕೋಬೇಕು. ಸರಿ, ಪುಡಿ ಮಾಡ್ಕೊಬತ್ತೀನಿ. ಇದನ್ನ ಪುಡಿ ಮಾಡ್ಕೊಂಡಿದ್ದೀನಿ. ಸಾಸಿವೆ, ಮೆಂತ್ಯ, ಮೆಣಸಿನ್ಕಾಯಿ ಪುಡಿ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಜಜ್ಜಿಕೊಂಡಿದ್ದೀನಿ. ಈಗ ಇದಕ್ಕೆ ಹಾಕ್ತೀನಿ. ಇವಾಗೆಲ್ಲ ಕಲಿಸ್ಕೊಳ್ಳೋದು? ಕಲಿಸ್ಕೊಳ್ತೀನಿ. ಅಂದರೆ ಮಾವಿನಕಾಯ್ದು ಹಸಿದಾಕಿರೆ ಚಾನೆ ದಿನ ಇರಲ್ಲ, ಜಲ್ದಿ ಖಾಲಿ ಮಾಡಬೇಕು.
ಒಣಗಿಸಿ ಹಾಕ್ಯಂಡ್ರೆ ಒಂದೆರಡು ದಿನ ಇರ್ತೈತೆ. ಅದನ್ನು ಇದು ಮಾಡಿಕ್ಯಂಡು ತಿರುಗಿಸ್ತಿರ್ಬೇಕು. ಅದನ್ನು ಉಪ್ಪು ಖಾರ ಹಾಕಿದ್ಮೇಲೆ ಏನೋ ಅದು ವಾರ ಒಂದು 15 ದಿನ ಹಂಗೆ ಇರ್ತೈತಿ. ಅದಕ್ಕೆ ಕಡಿಮೆ ಹಾಕೊಳ್ಳ. ಇದಕ್ಕೆ ಇನ್ನೇನು ಹಾಕ್ಬೇಕು? ಇನ್ನೇನೆಲ್ಲ ಒಗ್ಗರಣೆ ಮಾಡೋದು, ಹಾಕ್ಯಂಡು ತಿಂಬೋದು. ಒಗ್ಗರಣೆ ಮಾಡ್ಕೊಂಬಂದಿದ್ದೀನಿ. ಇದನ್ನ ಅದ್ರಾಗ ಹಾಕ್ಬಿಟ್ಟು ಕೈಗಾಲಿಸಿ ಬರೀ ಎಣ್ಣೆ ಮತ್ತೆ ಸಾಸಿವೆ ಅಷ್ಟೇ ಒಗ್ಗರಣೆ. ಈಗಲೇ ಘಮ ಘಮ ಅಂತ ಐತಲ್ಲಮ್ಮ ಉಪ್ಪಿನಕಾಯಿ ವಾಸನೆನೇ ಚಂದ. ನಾವು ಹುಡುಗರಾಗೆ ಬರೀ ಉಪ್ಪಿನಕಾಯಿ ಹಾಕ್ಯಂಡು ಅನ್ನ ಊಟ ಮಾಡ್ತಿದ್ವಿ, ಉಪ್ಪಿನಕಾಯಿ ಹಾಕ್ಯಂಡು ಮುದ್ದೆ ತಿಂತಿದ್ವಿ. ನೋಡು, ಉಪ್ಪಿನಕಾಯಿನ ಬರೀ ಹಣ್ಣು ಹಾಕಿರೋದು. ಇದನ್ನ ಕಾಯ ಎಷ್ಟು ನೀರು ಬಿಟ್ಕೊಂಡೈತೆ ನೋಡಿ. ನೀರು 5 ಮಂಗ್ ಬಿಟ್ಕೊಂಡೈತೆ. ನಂಗೆ ಈಗಲೇ ಕೊಡಮ್ಮ, ನಂಗೆ ತಡ್ಕೊಳಕತ್ತಿಲ್ಲ. ಟೇಸ್ಟ್ ನೋಡ್ಬೇಕು. ಉಪ್ಪಿನಕಾಯಿ ಈಗಲೇ ತಿಂದ್ರೆ ಅದು ಖಾರ ಹತ್ತದ್ ಬೇಡ್ವೆ. ಇವತ್ ಖಾರ ತುಂಬಿರೆ ಬೆಳ್ಳುಳ್ಳಿ ಖಾರ ಇಂಥದೆಲ್ಲ ಹಾಕಿ ಅರಿಶಿನ ಮೆಂತಿ ಎಲ್ಲ ಹಾಕಿ ತುಂಬಿದ್ನ ನಾಳೆ ತಿಂದ್ರೆ ಅದಕ್ಕೆ ಖಾರ ಹಿಡ್ದಿರ್ತೈತಿ. ಇವತ್ತೇ ತಿಂದ್ರೆ ಉಪ್ಪಿನಕಾಯಿನ ಖಾರ ಎಲ್ಲಮ್ಮ ಇರ್ತೈತಿ. ಆದ್ರೂ ನಂಗೆ ತಡೆಯಕ್ ಆಗ್ತಾ ಇಲ್ವ. ಆದ್ರೆ ಗಮ್ ಅಂತೈತಿ ಈಗ. ಅದಕ್ಕೆ ಉಪ್ಪಿನಕಾಯಿ ಇದಕ್ಕೆ ಮಾವಿನಕಾಯಿ ಹೋಳ್ಗೆ ಖಾರ ಹಿಡ್ದಿರಲ್ಲ. ನಾಳೆಗಾದ್ರೆ ತಿನ್ಕೋಬಹುದು. ಒಂದಿನ ಬೇಕಾ ಖಾರ? ಒಂದಿನ ಖಾರ ಹಿಡಿಯಕ್ ಒಂದಿನ ಬೇಕು. ಇವತ್ತು ಉಪ್ಪು ಖಾರ ಹಾಕಿದ್ದ ನಾಳೆ ತಿಂದ್ರೆ ಚೆನ್ನಾಗಿರ್ತೈತಿ. ಸರಿ ನಮ್ಮ ಸರಿ ಆತು. ಇಷ್ಟೇ ಇದು. ನಾಳೆ ತಿನ್ಕೋಬಹುದು ಇದನ್ನ. ಊಟದ ಜೊತೆಗೆ ನೆನ್ಸ್ಕೊಳಕ್ಕೆ. ಸರಿ ನಮ್ಮ ನೋಡಿದ್ರಲ್ಲ ಹೇಗೆ ಮಾಡಿದ್ರು ಅಮ್ಮ ಉಪ್ಪಿನಕಾಯಿನ. ಅಮ್ಮ ಮಾಡೋ ಉಪ್ಪಿನಕಾಯಿ ತುಂಬ ರುಚಿಯಾಗಿರುತ್ತೆ. ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟೆಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಇನ್ನೂ ಯಾರು ನಮ್ಮ ಕಡೆ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್.